ಉತ್ಸವ ಮೂರ್ತಿಯಾಗಿ ಪೂಜೆ ಮಾಡ್ತಾರೆ. ಒಂದು ಸಲ ಅನ್ನಂಭಟ್ರು ಕನ್ಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಉತ್ತರ ಪಿನಾಕಿನಿ ನದಿಲಿ ನಾನಿರುವುದಾಗಿ ಅದನ್ನ ಆಚೆ ತೆಗೆದು ಪ್ರತಿಷ್ಠಾಪನೆ ಮಾಡ್ಬೇಕಾಗಿ ಕನ್ಸಲ್ ಬಂದು ಹೇಳುತ್ತೆ. ಆಗ ಅನ್ನಂಭಟ್ರು ಕನ್ಸಲ್ ನಡೆದಿದ್ನ ಹಳ್ಳಿ ಜನ ಕೇಳ್ತಾರೆ. ಆಗ ಅಲ್ಲಿ ಜನ ನೇಗ್ಲು ಕಟ್ಕೊಂಡು ನದಿಲಿ ಹುಡುಕ್ತಾರೆ. ಆಗ ನದಿಲಿ ಒಂದ್ ಕಡೆ ನೇಗ್ಲು ಮುಂದಕ್ಕೆ ಹೋಗದೆ ಅಲ್ಲೇ ನಿಂತ್ಕೊಳ್ಳುತ್ತೆ. ನೇಗಿಲು ನಿಂತ ಜಾಗವನ್ನು ಅಗೆದಾಗ ಮಡಿಕೆಯೊಂದರಲ್ಲಿ 7 ಎಡೆಯ ಸರ್ಪ ಇರುವ ನಾಗರ ಕಲ್ಲು ಸಿಗುತ್ತದೆ. ಮುಂದೆ ಆಂಧ್ರದ ವ್ಯಾಪಾರಿ ಬಾಲಸುಬ್ಬಯ್ಯ ಅನ್ನೋರು ಇಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ. ಅವ್ರ ವಂಶಸ್ಥರು ಜಾತ್ರೆ ಸಮಯದಲ್ಲಿ ಪೂಜೆ ಅನ್ನದಾಸೋಹ ನಡೆಸ್ಕೊಂಡು ಬರ್ತಿದ್ದಾರೆ. ಆ ದೇವಸ್ಥಾನವೇ ಈಗ ನೀವು ನೋಡ್ತಿರೋ ನಾಗಲಮಡಿಕೆ. ಒಂದಿನ ಅನ್ನಂಭಟ್ರ ಕನ್ಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ನೀನಿರೋ ಹತ್ರದಲ್ಲಿರೋ ಪಿನಾಕಿನಿ ನದಿಲಿ ನಾನಿದ್ದೀನಿ, ನನ್ನ ಆಚೆ ತೆಗೆದು ಹೊರಗಡೆ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಅನ್ನಂಭಟ್ರು ಈ ವಿಷಯನ ಹಳ್ಳಿ ಜನರ ಹತ್ರ ಶೇರ್ ಮಾಡಿದಾಗ ಹಳ್ಳಿ ಜನರು ನೇಗಿಲ್ನ ಕಟ್ಕೊಂಡು ಈ ಉತ್ತರ ಪಿನಾಕಿನಿ ನದಿಲಿ ವಿಗ್ರಹನ ಹುಡುಕ್ತಾ ಹೋಗ್ತಾರೆ. ಒಂದು ಜಾಗದಲ್ಲಿ ನೇಗ್ಲು ಮುಂದಕ್ಕೆ ಹೋಗಲ್ಲ. ಅಲ್ಲೇನಿದೆ ಅಂತ ಅಗದ್ ನೋಡಿದಾಗ ಆ ಜಾಗದಲ್ಲಿ ಒಂದು ಮಡಿಕೆಲಿ 7 ತಲೆ ಇರೋ ಅಂತ ಒಂದು ನಾಗರಕಲ್ ಸಿಗುತ್ತೆ. ಆ ನಾಗರಕಲ್ಲೇ ಈಗ ನೀವು ನೋಡ್ತಾ ಇರೋಂತ ಮೂರ್ತಿ. ನಾಗಲಮಡಿಕೆಯಲ್ಲಿರುವ 7 ಎಡೆಯ ಕೃಷ್ಣಶಿಲೆಯ ಮುದ್ದಾದ ವಿಗ್ರಹ ಎಲ್ಲರ ಗಮನವನ್ನು ಸೆಳೆಯುತ್ತೆ. ಇದು ಸುಮಾರು 3 ಅಡಿ ಎತ್ತರವಿದೆ. ನಮ್ಮಲ್ಲಿ ಎಷ್ಟೋ ಜನ ನಾಗನ ಆದಿಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತಾರೆ, ನಾಗನ ಮಧ್ಯಸ್ಥಾನವಾದ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗಿರ್ತಾರೆ. ಆದ್ರೆ ನಾಗನ ಅಂತ್ಯಸ್ಥಾನವಾದ ನಾಗಲಮಡಿಕೆ ತುಂಬಾ ಜನ ನೋಡೇ ಇರಲ್ಲ. ನೀವು ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ಈ 3 ಜಾಗನು ಒಂದೇ ದಿನ ದರ್ಶನ ಮಾಡ್ಬೋದು. ಇದರಿಂದ ಒಳ್ಳೆ ಫಲ ಕೂಡ ಸಿಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಇದು ಬ್ಯಾಂಗ್ಳೂರಿಂದ ಸುಮಾರು 180 ಕಿಲೋಮೀಟರ್ ಇದೆ. ಇಲ್ಲಿಗೋಗಕ್ಕೆ 2 ದಾರಿ ಇದೆ. ಒಂದು ದಾಬಾಸ್ಪೇಟೆಯಿಂದ ಪಾವಗಡ ಹೋಗಿನೂ ಹೋಗ್ಬೋದು, ಇನ್ನೊಂದು ಪೆನ್ಕುಂಡ ಇಂದನೂ ಹೋಗ್ಬೋದು. ಬಸ್ ಫೆಸಿಲಿಟೀಸು ನಿಮ್ಗೆ ಪಾವಗಡ ಇಂದ ಇದೆ. ಪಾವಗಡ ಇಂದ ಆಟೋಗಳು ಸಿಗುತ್ತೆ. ದೇವಸ್ಥಾನ ನಿಮಗೆ ಬೆಳಿಗ್ಗೆ 8:30ರಿಂದ 1:30ವರೆಗೂ ಓಪನ್ ಇರುತ್ತೆ. ಮತ್ತೆ ಸಂಜೆ 4:30ರಿಂದ 8:30ವರೆಗೂ ಓಪನ್ ಇರುತ್ತೆ. ದಿನ ಬೆಳಿಗ್ಗೆ 12ಕ್ಕೆ ಮಹಾಮಂಗಳಾರತಿ ಇರುತ್ತೆ. ನಾಗಲಮಡಿಕೆಯಲ್ಲಿ ಸರ್ಪ ಸಂಸ್ಕಾರ, ನಾಗರಕಲ್ಲು ಪ್ರತಿಷ್ಠಾಪನೆ, ಹೋಮ ಹವನಗಳು ನೆರವೇರಿಸಲಾಗುತ್ತೆ. ಪ್ರತಿ ವರ್ಷ ಇಲ್ಲಿ ಪುಷ್ಯ ಶುದ್ಧ ಷಷ್ಠಿ ಎಂದು ಅಂದ್ರೆ ಡಿಸೆಂಬರ್ ಅಥವಾ ಜನವರಿಲಿ